ಸೌತ್ ಆಫ್ರಿಕಾವನ್ನು ಮಣಿಸಿ ವಿಶ್ವಕಪ್ಪನ್ನು ಗೆಲ್ತು. ದೀಪಾವಳಿ ಇತ್ತೀಚೆಗಷ್ಟೇ ಮುಗಿದಿತ್ತು, ಆದ್ರೆ ಏಕಾಏಕಿ ದೀಪಾವಳಿ ಶುರು ಆಗೋಯ್ತು ಇಂಡಿಯಾದಲ್ಲಿ. ಅದು ಬೇರೆ ನೆನೆ ತುಳಸಿ ಪೂಜೆ, ದೀಪಾವಳಿ ಅದರಂಗೆ ಪಟಾಕಿ ಹೊಡಿತಾ ಇದ್ರು. ಸೊ ಟೀಮ್ ಇಂಡಿಯಾ ಚೊಚ್ಚಲ ಸಾಧನೆ, ದೇಶಾದ್ಯಂತ ಸಂಭ್ರಮ. ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ದೇಶದ ಪ್ರತಿ ನಗರಗಳಲ್ಲೂ ಮನೆ ಮಾಡಿತ್ತು ಹರ್ಷೋದ್ಗಾರ. ದೇಶಾದ್ಯಂತ ಮೊಳಗಿದೆ ವನಿತೆಯರ ಪರ ಜೈಕಾರ. ಟೀಮ್ ಇಂಡಿಯಾ ನಾರಿಯರಿಗೆ ಅಭಿನಂದನೆಗಳ ಮಹಾಪೂರ. ಅರ್ಹವಾಗಿಯೇ, ಯಾಕೆ ಅಂತಂದರೆ ಇಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಿದ್ದು ಇಂಡಿಯಾ ಅಂತಕ್ಕಂಥ ಲೆಕ್ಕಕ್ಕೆ ಬರ್ತೀವಿ. ಅದು ಮಹಿಳೆಯರ ತಂಡ ಆಗಿರ್ಬೋದು, ಪುರುಷರ ತಂಡ ಆಗಿರ್ಬೋದು, ಎರಡೂ ಕೂಡ ಸರಿಸಮಾನ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ. ಓಕೆ, ಈ ವಿಚಾರವಾಗಿ ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ಅಂದರೆ ನಮ್ಮ ವೀಕ್ಷಕರಿಗಂತೂ ತುಂಬ ಖುಷಿಯಾಗಿರುತ್ತೆ. ಯಾಕಂದರೆ ನಮ್ಮ ಲೇಡಿ ಸೂಪರ್ ಸ್ಟಾರ್ಸ್ನ ಸಾಧನೆ ಹಂಗಿದೆ. ಸೊ ಅವ್ರ ಹತ್ರನೇ ಮಾತಾಡೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ರೆಡಿ ಇದ್ದಾರೆ ಶೇಷಾದ್ರಿಪುರಂ ಕಾಲೇಜ್ ಹತ್ರದಿಂದ. ಪ್ರಕಾಶ್, ನಮ್ಮ ಲೇಡಿ ಸೂಪರ್ ಸ್ಟಾರ್ ಸಾಧನೆ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಜನ? ಮಾತಾಡಿಸ್ತಾ ಹೋಗಿ ಒಬ್ಬೊಬ್ಬರನ್ನೇ. ಜೋಶ್ ಇನ್ನೂ ಡಬಲ್ ಇರುತ್ತೆ. ಸೊ ಅವ್ರನ್ನ ಮಾತಾಡಿಸಿ ಯಾವ ರೀತಿ ಕಂಗ್ರ್ಯಾಚುಲೇಟ್ ಮಾಡ್ತಾರೆ ನೋಡೋಣ. ಮಮತಾ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಅಲ್ಲಿ ನೀವು ಪ್ರಶ್ನೆ ಮಾಡ್ತಾ ಇದ್ರಿ, ಅದಕ್ಕೆ ಇವರೆಲ್ಲರೂ ಕೂಡ ಉತ್ತರ ಕೊಡೋದಕ್ಕೆ ರೆಡಿ ಇದ್ದಾರೆ. ಸೊ ಈ ಒಂದು ಮ್ಯಾಚ್ ICC ಟ್ರೋಫಿಯನ್ನ ಎತ್ತಿ ಹಿಡಿದಿರುವಂತಹ ಭಾರತದ ವನಿತೆಯರ ಈ ಒಂದು ಸಾಧನೆಗೆ ಸಿಕ್ಕಾಪಟ್ಟೆ ಪ್ರಶಂಸೆಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಎಷ್ಟು ಖುಷಿ ಅಂತ ಅನಿಸ್ತಾ ಇದೆ? ಸರ್, ನಂಗೆ ತುಂಬಾ ಖುಷಿ ಆಗ್ತಿದೆ. ಈಗ ಮೊದಲ ಬಾರಿಗೆ ನಾವು ಗರ್ಲ್ಸ್ ಗೆದ್ದಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಸರ್. ಏನ್ ಹೇಳ್ತೀರಿ? ಎಷ್ಟು ಜೋಶ್ ಇತ್ತು, ಎಷ್ಟು ಟೆನ್ಷನ್ ಇತ್ತು ನಿನ್ನೆ ಮ್ಯಾಚ್ ನೋಡುವಾಗ? ತುಂಬಾನೇ ಟೆನ್ಷನ್ ಇತ್ತು, ಬಟ್ ವಿ ಆರ್ ವೆರಿ ಪ್ರೌಡ್ ದಟ್ ವುಮೆನ್ ಹ್ಯಾಸ್ ವನ್ ದ ಕಪ್, ಅದು ಆಫ್ಟರ್ 25 years. ಸೊ ವೆರಿ ಹ್ಯಾಪಿ ಅಬೌಟ್ ಇಟ್. 2 ಬಾರಿ ಫೈನಲ್ಸ್ ಬಂದಿದ್ರು, ಟ್ರೋಫಿನ ಗೆಲ್ಲಿಕ್ ಆಗ್ಲಿಲ್ಲ. ಈ ಬಾರಿ ಯಾವ ತಪ್ಪು ಕೂಡ ಮಾಡ್ಲಿಲ್ಲ, ಚಾಂಪಿಯನ್ಸ್ ಆಗಿದ್ದಾರೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಗುತ್ತೆ ಸರ್. ಮಹಿಳೆಯರು ಎಲ್ಲದಕ್ಕೂ ಸಾಧನೆ ಮಾಡ್ತಾರೆ ಅಂತ ಪ್ರೂವ್ ಮಾಡ್ಬಿಟ್ರು. ತುಂಬಾ ಖುಷಿ ಆಗ್ತದೆ. 25 years ಆದ್ಮೇಲೆ ಗೆದ್ದಿದ್ದಲ್ಲ, ಸೊ ಅದ್ರದ್ದು ಒಂಥರ ಥ್ರಿಲ್ಲೇ ಬೇರೆ. ಮ್ಯಾಚ್ ನೋಡುವಾಗ ಥ್ರಿಲ್ಲೇ ಬೇರೆ ಇತ್ತು. ಹೇಗ್ ಫೀಲ್ ಮಾಡಿದ್ರು ಈ ಫೈನಲ್ಸ್ ಅಲ್ಲಿ? ಈಗ ಟಾಸ್ ಸೋತ್ರು, ಆನಂತರ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು, ಚೇಸಿಂಗ್ ಸೌತ್ ಆಫ್ರಿಕಾಗೆ ಸಿಕ್ಕಿದ್ರು ಕೂಡ ಸಾಧಾರಣ ಮೊತ್ತ ಇತ್ತು. ಏನ್ ಅನಿಸ್ತಾ ಇತ್ತು ಆ ಮೂಮೆಂಟ್ ಅಲ್ಲಿ? ಸರ್, ನಾವು ತುಂಬಾ ನರ್ವಸ್ ಆಗಿದ್ವಿ ಗೆಲ್ತಾರೋ ಇಲ್ವಾ ಅಂತ. ಸೊ ಅವ್ರು ನಮ್ಮ ರೆಪ್ರೆಸೆಂಟ್ ಮಾಡಿ ಆಡ್ತಿದಾರೆ ಅನ್ನಷ್ಟು ಖುಷಿ ಆಗ್ತಿತ್ತು ನಮ್ಗೆ ಸರ್. ಸೊ ತುಂಬಾ ಖುಷಿ ಆಯ್ತು ಅವ್ರು ಗೆದ್ದಿದ್ದು. ಓಕೆ, ತುಂಬಾ ಖುಷಿ ಆಗಿದೆ. ಸೊ ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಇಲ್ಲೆಲ್ಲ? ಎಲ್ಲ ಸ್ಲೋಗನ್ಸ್ ಫುಲ್ ಥ್ರಿಲ್, ಎಕ್ಸೈಟ್ಮೆಂಟ್ ಇದೆ ಗೆದ್ದಿದ್ದಾರೆ ಅಂತ. ಎಲ್ಲ ಚಿಯರ್ ಮಾಡ್ತಾ ಇದೀವಿ. ಓಕೆ ಮೇಡಮ್, ಏನ್ ಹೇಳ್ತಾರೆ? ಎಷ್ಟು ಖುಷಿ ಅನ್ನಿಸ್ತಾ ಇದೆ? ಸರ್, ಆಕ್ಚುಲಿ 289 ಹೊಡೆದಿದ್ರು ಸ್ಕೋರ್, 7 ವಿಕೆಟ್ ಇತ್ತು. ಬಟ್ ಇವರು ಹೆಂಗೋ ಮಾಡಿ ವಿನ್ ಆಗ್ಬಿಟ್ರು ಸರ್ ಇಂಡಿಯಾದವರು. ತುಂಬಾ ಖುಷಿ ಆಗ್ತಿದೆ ಸರ್. ರಾತ್ರಿ ಆದ್ರೂ ನಿಂತ್ಕೊಂಡು ಲೈಕ್ ಮಲಗ್ದಿರ ಮ್ಯಾಚ್ ನೋಡ್ಕೊಂಡು ವಿನ್ ಆಗೋವರೆಗೂ ಕಾಯ್ರಿ, ಆಮೇಲೆ ಖುಷಿ ಆಯ್ತು ಸರ್. ಲಾರಾ ಓಲ್ವಾರ್ಟ್ ಕ್ಯಾಪ್ಟನ್ ಇಡೀ ಟೂರ್ನಮೆಂಟ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಈ ಮ್ಯಾಚ್ ಅಲ್ಲಿ ಕೂಡ ಕೊನೆ ಹಂತ ತನಕಲೂ ಕೂಡ ಬಂದಿದ್ರು. ಅವ್ರು ಇದ್ದಿದ್ರೆ ಮ್ಯಾಚ್ ಅವ್ರಿಗೆ ಆಗೋದು. ಆ ಮೂಮೆಂಟ್ ಹೆಂಗಿತ್ತು, ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ? ಸರ್, ಆಕ್ಚುಲಿ ವನ್ ಆಗಿದ್ದು ತುಂಬಾನೇ ಖುಷಿ ಇದೆ. ಲಾಸ್ಟ್ ಬಾಲ್ ಕ್ಯಾಚ್ ಹಿಡಿದಿದ್ದು ವಿಕೆಟ್ ಆಯ್ತು. ಸೊ ಅಲ್ಟಿಮೇಟ್ಲಿ ಹ್ಯಾಪಿ ಸರ್, ಖುಷಿ ಇದೆ. ಎಲ್ರು ಮಮತಾ ನೋಡಿ ಎಷ್ಟ್ರ ಮಟ್ಟಿಗೆ ಖುಷಿ ಇದೆ ಅಂದ್ರೆ ಆ ಖುಷಿಯ ಕ್ಷಣಗಳನ್ನ ಹೇಳೋದಕ್ಕೇನೆ ಆಗೋದಿಲ್ಲ. ಅಷ್ಟ್ರ ಮಟ್ಟಿಗೆ ಅವರು ತುಂಬಾನೇ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಒಂದಿಷ್ಟು ಘೋಷಣೆಗಳು ಮತ್ತೆ ಭಾರತದ ಒಂದು ವಿಜಯ ಪತಾಕೆ ಏನಿದೆಯಲ್ಲ, ಇದು ನಿರಂತರವಾಗಿರ್ಬೇಕು ಅನ್ನುವಂತಹ ಅಭಿಪ್ರಾಯಗಳು. ಜೊತೆಗೆ ನಿನ್ನೆ ಪಂದ್ಯವನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಕೌತುಕತೆ ಮತ್ತೆ ಜೊತೆಗೆ ಆ ಒಂದು ಟೆನ್ಷನ್ ಕೂಡ ಇತ್ತು. ಸೊ ಹೀಗೆ ನಿನ್ನೆ ಪಂದ್ಯದ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ.